ಲರರ ಬಾರು ಬಾರು ರಣಧೀರ ಬಾರು ಪ್ರೀತಿಯ ಸರದಾರ ಎಂದರೆ ಬಂದಿಳಿಯುವ ಶೂರ ನೀ ಬಂದರೆ ದಿಗ್ವಿಜಯದ ಹಾರ ಬಾಬಾರು ಬಾಬಾರು ಬಾರು ರಣಧೀರ ಬಾಬಾರು ಪ್ರೀತಿಯ ಸರದಾರ ಹೇ ಆ ಹೇ ಆ ನಿನ್ನಂತ ದುಷ್ಟರ ವಿರುದ್ಧ ಎದೆ ತಟ್ಟಿ ರಣರಂಗಣದಲ್ಲಿ ಹೋರಾಡಲು ಸದಾ ಸಿದ್ಧನಿದ್ದಾನೆ ಈ ರಣಧೀರ ಕಂಠಿರುವ ವಿಷ್ಣುದಾದ. ನಿನ್ನ ಅರಮನೆಗೆ ಕಾಲಿಟ್ಟಿದ್ದಾನೆ ಈ ಕಾಲಭೈರವ. ಅಧರ್ಮ ಎಂಬ ಅಂತರಿಕ್ಷದಲ್ಲಿ ತೇಲಾಡುವ ನರವಂಚಕರಿಗೆ ನರಹಂತಕ ಈ ದಾದ ವಿಷ್ಣುದಾದ. ನಿಮ್ಮಂತ ವಂಚಕರಿಗೆ ಸಿಂಹ ಸ್ವಪ್ನವಾಗಿ ಕಾಲಿಟ್ಟಿದ್ದಾನೆ ಈ ಕಾಲಭೈರವ. ಅಧರ್ಮ ಎಂಬ ಅಂತರಿಕ್ಷದಲ್ಲಿ ತೇಲಾಡುವ ನಯವಂಚಕರಿಗೆ ನರಹಂತಕ ಈ ದಾದ ವಿಷ್ಣುದಾದ. ಸಕಲ ಕಾರ್ಯಕ್ಕೆ ನಾನೇ ಸಾಟಿ ಎಂದು ಸಾರಿ ಸಾರಿ ಹೇಳುವ ನಿನಗೆ ಸಾವಿನ ಬಾಗಿಲ ತೋರಿಸುವುದೇ ನನ್ನ ಕಾರ್ಯ. ಈ ಗಂಡು ಮೆಟ್ಟಿದ ನಾಡಿನಲ್ಲಿ ಗುಡುಗಿನಂತೆ ಆರ್ಭಟಿಸಿ ಸಿಡಿಲಿನಂತೆ ಪ್ರಕಾಶಮಾನವಾಗಿ ಹೊಳೆದರೆ ಮಾತ್ರ ಬೆಲೆ. ಮಿಸ್ಟರ್ ವಿಕ್ರಾಂತ್ ಗೌಡ, ವಿಕ್ರಾಂತ್ ಗೌಡ, ವೆಲ್ಕಮ್ ಮಿಸ್ಟರ್ ವಿಷ್ಣುದಾದ. ನನ್ನ ಅರಮನೆಗೆ ಬಂದಿದ್ದಕ್ಕೆ ಸ್ವಾಗತ ಸುಸ್ವಾಗತ. ವಿಷಯ ತಿಳಿಸದ ಇಲ್ಲಿವರೆಗೆ ಬಂದಿದ್ದೀರಲ್ಲ, ಏನಾಯ್ತು? ನಾ ಕೊಟ್ಟ ಡೀಲ್ ಆ ಫೈಲ್ ತಂದಿದ್ದೀರಾ ತಾನೇ? ಟೆನ್ಷನ್ ಆಗ್ಬೇಡ ಗೌಡ, ಟೆನ್ಷನ್ ಆಗ್ಬೇಡ. ನಾನು ಮುಂದಿಟ್ಟ ಹೆಜ್ಜೆ ಯಾವತ್ತೂ ಹಿಂದಿಟ್ಟಿಲ್ಲ, ಹಿಂದೆ ಇಡೋದು ಇಲ್ಲ ಈ ವಿಷ್ಣುದಾದ. ಆ ಇನ್ಸ್ಪೆಕ್ಟರ್ ಶಕ್ತಿ ಪ್ರಸಾದನನ್ನು ಕೊಂದು ಅವನಲ್ಲಿದ್ದ ಫೈಲನ್ನು ಭದ್ರವಾಗಿ ತಂದಿದ್ದೇನೆ. ತೆಗೆದುಕೋ ಈ ಫೈಲನ್ನು. ಇನ್ನು ಮೇಲೆ ನೀವು ನಿಶ್ಚಿಂತೆಯಿಂದ ಇರಬಹುದು. ಎಲ್ಲ ಸರಿಯಾಗಿದೆ ವಿಷ್ಣುದಾದ, ಎಲ್ಲ ಸರಿಯಾಗಿದೆ. ಇನ್ನು ಮುಂದೆ ಯಾವ ಭಯ ಇಲ್ಲದೆ ಹುಲಿಯಂತೆ ನಿಶ್ಚಿಂತೆಯಿಂದ ಈ ಗೌಡ ಮೆರೆದಾಡಬಹುದು. ಹುಲಿಯಂತೆ ಮೆರೆಯುವ ಮಗನೇ, ನನ್ನ ಅಂತರಂಗದಲ್ಲಿ ಸೇಡಿನ ಜೋಲೆ ಕೆಂಡ ಮಂಡಲವಾಗಿ ಹೊತ್ತಿ ಉರಿಯುತ್ತಿದೆ. ಹೀಗಿರುವಾಗ ನೀನು ಹುಲಿಯಂತರ ಮೆರೆಯುವುದನ್ನು ನಾನು ನೋಡಬೇಕೇ? ಇಲ್ಲ, ಅದೆಂದಿಗೂ ಸಾಧ್ಯವಿಲ್ಲ. ನಾನು ನೋಡಬೇಕಾಗಿರುವುದು ನಿನ್ನ ಮರಣ ಮೃದಂಗ. ನಿಮ್ಮಂತ ವಂಚಕರಿಗೆ ಸಿಂಹ ಸ್ವಪ್ನವಾಗಿ ಕಾಲಿಟ್ಟಿದ್ದಾನೆ ಈ ಕಾಲಭೈರವ. ಹಂತ ಹಂತವಾಗಿ ಸಾಧಿಸಲೇಬೇಕು. ವಿಷ್ಣುದಾದ, ಏನೋ ವಿಚಾರ ಮಾಡುವ ಹಾಗಿದೆಯಲ್ಲ, ಏನದು? ಏನಿಲ್ಲ ಗೌಡ್ರೆ, ಕೋಟೆಯ ನಾಡಿನಲ್ಲಿ ಕೊಟ್ಟಿದ ಮನುಷ್ಯರನ್ನು ಕತ್ತರಿಸಿ ಹಾಕುವುದು ನನ್ನ ಕೆಲಸ.
ನಿಮ್ಮಂತ ಒಳ್ಳೆಯ ಜನರಿಗೆ ಸಹಾಯ ಮಾಡೋದು ನನ್ನ ಪುಣ್ಯ ಅಂದೆ ಅಷ್ಟೇ. ನಿನ್ನಂತ ಗೆಳೆಯ ಸಿಕ್ಕಿರೋದು ನನ್ನ ಪುಣ್ಯ. ನೀನು ಇರುವ ತನಕ ನನಗೆ ಯಾವ ಭಯನೂ ಇಲ್ಲ. ಇಡೀ ರೋಜದಾನಿಯನ್ನು ಗಡಗಡನೆ ನಡಗಿಸಬಲ್ಲವು ಈ ಜೋಡಿ ಹುಲಿಗಳು. ನಾವು ಮಾಡಿದ್ದೇ ಆಟ. ಈ ರೌಡಿ ರಾಜ್ಯಕ್ಕೆ ಈ ರಣಧೀರ ಕಾಲಿಟ್ಟರೆ ಎಲ್ಲವೂ ಭಸ್ಮವಾಗಲೇಬೇಕು. ಕುದಿಯುವ ಹಸಿದಾದ ಬಿಸಿ ರಕ್ತವನ್ನು ತಿಲಕದಂತೆ ಹಣೆಗೆ ಹಚ್ಚಿಕೊಂಡು ದುಷ್ಕರ್ಮಿಗಳ ರುಂಡವನ್ನು ಆರತಿಯಂತೆ ಬೆಳಗಿದಾಗಲೇ ನನ್ನ ಮನಸ್ಸಿಗೆ ಶಾಂತಿ. ದಾದಾ, ನೀನಿದ್ದರೆ ಎಲ್ಲವೂ ಸಾಧ್ಯ. ನೀನು ಎಷ್ಟಂದರೆ ಇನ್ನೂ 10,000 ಬಿಸ್ನೆಸ್ ನಾವು ಮಾಡಬಹುದು. ಈ ಮೋಸದ ದುನಿಯಾದಲ್ಲಿ ಮೋಸ ಮಾಡಿ ಹಣ ಸಾಕಾದಷ್ಟು ಗಳಿಸಬಹುದು. ಹಣವಿದ್ದರೆ ಈ ಜಗತ್ತೇ ನಮ್ಮದು. ಈ ರಾಜ್ಯವನ್ನು ರೌಡಿ ರಾಜ್ಯವನ್ನಾಗಿ ಮಾಡಬಹುದು. ಯುದ್ಧ ಮಾಡುವುದಕ್ಕೆ ರಾಜ ಮಹಾರಾಜರು ಎಷ್ಟು ಮುಖ್ಯನೋ, ಈ ಕಥೆ ಅಂತ್ಯಗೊಳ್ಳಬೇಕಾದರೆ ನಮ್ಮಂತ ಕಳನಾಯಕರು ತುಂಬಾ ಅವಶ್ಯಕತೆ ಇರುತ್ತದೆ. ನೀನು ಎಸ್ ಅಂದ್ರೆ ನಾಳೆನೇ ಬಿಸ್ನೆಸ್ ಪ್ರಾರಂಭ. ಏನಂತೀಯ? ಓಕೆ, ಹಾಗೆ ಆಗಲಿ ವಿಕ್ರಾಂತ್ ಗೌಡ. ಹೇಗಿದೆ ನಿನ್ನ ಮಾರುಕಟ್ಟೆಯ ಬಿಸ್ನೆಸ್? ಎಲ್ಲ ಚೆನ್ನಾಗಿದೆ ವಿಷ್ಣುದಾರ, ಎಲ್ಲ ಚೆನ್ನಾಗಿದೆ. ಈ ಬಡ ರೈತರ ಬೆಳೆಯನ್ನು ಕಡಿಮೆ ಬೆಲೆಗೆ ತೆಗೆದುಕೊಂಡು ಬೇರೆ ರಾಜ್ಯಗಳಿಗೆ ಮಾರಾಟ ಮಾಡುತ್ತಿದ್ದೇನೆ. ಹಣ ಹಾಕೋದಷ್ಟು ಕಳಿಸುತ್ತಿದ್ದೇನೆ. ಹಣವಿದ್ದರೆ ಈ ಜಗತ್ತೇ ನಮ್ಮದು. ನಾವು ಅಷ್ಟ ಅಲ್ರಿ ಸಾವುಕಾರ, ನಮ್ಮ ರೈತರ ಸಾಲ ಕೊಟ್ಟ ಅವ್ರ ಹೊಲ ಮನಿ ತಮ್ಮ ಹೆಸರಿಗೆ ಮಾಡ್ಕೊಂಡು ರೈತರ ಬೀದಿಗೆ ತಳ್ಯಾರ್ರಿ. ಹೆಚ್ಚಾಗಿ ಏನಾರು ಮಾತಾಡಿದ್ರ ಗುಂಡಾರಿಸಿ ಒಂದ ಬಿಡ್ತಾರ್ರಿ. ಒಳ್ಳೆಯ ಕೆಲಸನೇ ಮಾಡುತ್ತಿದ್ದೀರಾ. ನಿಮ್ಮಂತವರು ಇನ್ನಷ್ಟು ಜನ ಬೇಕು ಬೇಟೆಯಾಡುವುದಕ್ಕೆ. ನಾನೇ ಸಾಹುಕಾರ ಸೋಲಿಲ್ಲದ ಸರದಾರ, ನಾನೇ ಸಾಹುಕಾರ ಸೋಲಿಲ್ಲದ ಸರದಾರ, ನಾನೇ ಸಾಹುಕಾರ ಸೋಲಿಲ್ಲದ ಸರದಾರ. ಹೇ ಹಾ ಮಾವ, ನನ್ನ ಮನದ ಆಶೆಯನ್ನು ಈಡೇರಿಸಿಕೊಂಡು ಬಂದೆ. ಇಂದು ನನಗೆ ತುಂಬಾ ಸಂತೋಷವಾಗಿದೆ. ಮಾರ್ತಾಂಡ, ಇಷ್ಟೊಂದು ಸಂತೋಷವಾಗಿರಬೇಕಾದ್ರೆ ಯಾವುದೋ ಹಕ್ಕಿ ನಿನ್ನ ಗೋಳಕ್ಕೆ ಬೀಳಿಸಿಕೊಂಡಿರಬಹುದು. ಹೌದು ಮಾವ, ಶೃಂಗಾರದಿಂದ ಮೆರೆದಾಡುತ್ತಿದ್ದ ಸವಿತಾಳ ಶೀಲವನ್ನು ಸವಿದು ಇಂದು ನನ್ನ ಮನಸ್ಸಿಗೆ ತುಂಬಾ ಸಂತೋಷವಾಗಿದೆ. ಮಾರ್ತಾಂಡ, ನೀನು ಏನೇ ಮಾಡು, ಆದರೆ ಇಂಥ ವಿಷಯ ಯಾರಿಗೂ ಗೊತ್ತಾಗಬಾರದು. ಡೌಟ್ ಮಾರಿ ಮಾವ, ಚಿಂತೆ ಬಿಡಿ. ಅಂದಾಗೆ ಇವ್ರ್ಯಾರು? ಇವರ ವಿಷ್ಣುದಾದ ಅಂತ ನಾ ಮೊದಲೇ ಹೇಳಿದ್ನ ರಾಜ ಅಂತ. ಅವರೇ ವೆಲ್ಕಮ್ ಇವ್ರು. ವೆಲ್ಕಮ್ ವಿಷ್ಣು ದಾದಾ, ವೆಲ್ಕಮ್. ಇನ್ನು ಮುಂದೆ ನಾವೆಲ್ಲರೂ ಒಂದೇ. ಲೇ ರಣ ಹೇಳಿ ನನ್ನ ಮಗನೇ, ಅವಳೆಯ ಶೀಲವನ್ನು ಹಾಳು ಮಾಡಿ ಬಂದು ಇಷ್ಟೊಂದು ಸಂತೋಷ ಪಡುತ್ತಿರುವೆಯಲ್ಲ, ಇನ್ನು ಮುಂದೆ ಇದೆ ನಿನಗೆ ಮಾರಿ ಹಬ್ಬ. ಓಕೆ, ನಾವೆಲ್ಲ ಒಂದೇ. ಡ್ಯಾಡಿ ಡ್ಯಾಡಿ ಏನ್ ಮಾಡ್ತಾ ಇದ್ರಾ? ಏನಿಲ್ಲ ಮಗಳೇ, ಬಿಸಿನೆಸ್ ಬಗ್ಗೆ ಚರ್ಚೆ ಮಾಡ್ತಿದ್ದೆ ಅಷ್ಟೇ. ಡ್ಯಾಡಿ, ಹಳೆ ಕಾರ್ನಲ್ಲಿ ಓಡಾಡಿ ಓಡಾಡಿ ನನಗಂತೂ ಬೇಸತ್ತು ಹೋಗಿದೆ. ಅದಕ್ಕೆ ಇವತ್ತು ಹೊಸ ಕಾರ್ ತೆಗೆದುಕೊಳ್ಬೇಕು ಅಂತ ಮಾಡಿದೆ. ತೆಗೆದುಕೊಳ್ಳಮ್ಮ, ಬೇಡ ಅಂದವ್ರ ಅವರು. ಎಷ್ಟು ಲಕ್ಷ ಬೇಕು ಅಷ್ಟು ತೆಗೆದುಕೋ. ಸುಖದ ಸುಪ್ಪತ್ತಿನಲ್ಲಿ ನಿನ್ನ ಎಷ್ಟು ಬಂದಂತೆ ಮೇರೆದಾಡು. ಇದೆಲ್ಲ ನಿನ್ನದೇ. ಹಾ, ತೆಗೆದುಕೊಳ್ಳಮ್ಮ ATM ಕಾರ್ಡನ್ನು. ಅಬ್ಬಾ, ನೀವು ನನ್ನ ಮುದ್ದು ಡ್ಯಾಡಿ. ಆಯ್ತು ಡ್ಯಾಡಿ, ಇವತ್ತೇ ಹೊಸ ಕಾರ್ ತೆಗೆದುಕೊಂಡು ಒಂದ್ ರೌಂಡ್ ಸುತ್ತಾಡ್ಕೊಂಡು ಬರ್ತೀನಿ. ಹಾಗಾದರೆ ನಿನ್ನ ಜೊತೆಯಲ್ಲಿ ವಿಷ್ಣುನನ್ನು ಕರೆದುಕೊಂಡು ಹೋಗು. ಅವನಿಗೆ ಎಲ್ಲ ಮಾಹಿತಿ ಇದೆ.
ಬೇಡ ಡ್ಯಾಡಿ, ಅವನ ಅವಶ್ಯಕತೆ ನನಗಿಲ್ಲ. ನಾನೇನು ಅನ್ಎಜುಕೇಟೆಡ್ ಅಲ್ಲ. ಹಾಗಾದರೆ ಕಾರ್ ಡ್ರೈವರ್ನನ್ನು ಕರೆದುಕೊಂಡು ಹೋಗು. ಸಂಗ್ಯಾ ಸಂಗ್ಯಾ, ಹೇಳಿ ಗೌಡ್ರ. ನನ್ನ ಮಗಳು ಸಿಟಿಗೆ ಹೋಗಬೇಕಂತ, ಅವಳನ್ನು ಕಾರಿನಲ್ಲಿ ಸುರಕ್ಷಿತವಾಗಿ ಕರೆದುಕೊಂಡು ಹೋಗು. ಆಯ್ತು ಸಾವ್ಕಾರ, ಕರ್ಕೊಂಡು ಹೋಗ್ಕೊಂಡ್ರಿ. ಬರುವಾಗ BLT ಕಾರ್ಯಕ್ರಮ ಒಂದ್ ಪ್ಲೇಟ್ ಎಗ್ ರೈಸ್ ತಂದು ಬರ್ತೀನಿ ನೋಡ್ರಿ. ಆಯ್ತು ಡ್ಯಾಡಿ, ನಮ್ಮ ಜೊತೆ ನೀವು ಬಂದಿದ್ರೆ ಚೆನ್ನಾಗಿರ್ತಿತ್ತು. ಬೇಡಮ್ಮ ಬೇಡ, ನನಗೆ ತುಂಬಾ ಕೆಲಸವಿದೆ. ನಿನಗೆ ಇಷ್ಟವಾದ ಕಾರನ್ನೇ ತೆಗೆದುಕೊಂಡು ಬಾ. ನಿನ್ನ ಇಷ್ಟವೇ ನನ್ನ ಇಷ್ಟ. ಆಗ್ಲಿ ಡ್ಯಾಡಿ, ನಾನ್ ಬರ್ತೀನಿ. ಮಾವ, ನಾನು ಐಶ್ವರ್ಯನ್ನು ಬಹಳ ಪ್ರೀತಿ ಮಾಡುತ್ತಿದ್ದೇನೆ. ಅವಳು ನನ್ನನ್ನು ತಿರುಗಿ ಸಹ ನೋಡುವುದಿಲ್ಲ. ಹೀಗಾದರೆ ಹೇಗೆ ಮಾವ? ಮಾರ್ತಾಂಡ, ಐಶ್ವರ್ಯ ಇನ್ನು ಚಿಕ್ಕವಳು, ಮುಂದೆ ಸರಿ ಹೋಗುತ್ತಾಳೆ, ನೀನು ಚಿಂತೆ. ಹಾಗಾದ್ರೆ ನಮ್ಮಿಬ್ಬರ ಮದುವೆ ಯಾವಾಗ ಮಾಡ್ತೀಯ ಮಾವ? ಆದಷ್ಟು ಬೇಗ ಮಾಡೋಣ, ನೀವೇನು ಚಿಂತೆ ಮಾಡಬೇಡಿ. ಇದೇ ಖುಷಿಯಲ್ಲಿ ಪಾರ್ಟಿ ಮಾಡಿ ಎಂಜಾಯ್ ಮಾಡೋಣ. ಪರಮೇಶಿ ಪರಮೇಶಿ, ಹಾಗೆ ಹೋಗಲಿ. ಪರಮೇಶಿ ಪರಮೇಶಿ, ಏನ್ರಿ ಗೌಡ್ರ? ಹೋಗಿ ಡ್ರಿಂಕ್ಸ್ ಬಾಟ್ಲನ್ನು ತೆಗೆದುಕೊಂಡು ನರ್ತಕಿಯನ್ನು ಕರೆದುಕೊಂಡು ಬಾ. ಆಯ್ತು ಗೌಡ್ರ, ನೀವ್ ಹೇಳಿದ ಕೆಲಸ ಹಿಂಗ್ ಹಿಂಗ ಮಾಡಿ ಬಂದ್ರಿ.
ವಿಕ್ರಾಂತ್ ಗೌಡ ನಾನಿನ್ನು ಬರ್ತೀನಿ. ವಿಕ್ರಾಂತ್ ಗೌಡ ನಾನಿನ್ನು ಬರ್ತೀನಿ. ಓಕೆ ಮತ್ತೆ ಸಿಗೋಣ.